ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಮನೆಯಲ್ಲಿ ಸಿಂಪಲ್ಲಾಗಿ ರಾಮನವಮಿ ಮಾಡಿದ್ವಿ. ಇವಾಗ ಮಾವಿನಕಾಯಿ ಉಪಯೋಗಿಸ್ಕೊಂಡು ಸಿಂಪಲ್ಲಾಗಿ ದಾಲ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀವಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಚಿಕ್ಕ ಲೋಟದಲ್ಲಿ, ಟೀ ಕುಡಿಯೋ ಲೋಟದಲ್ಲಿ 1 ಗ್ಲಾಸಷ್ಟು ಹೆಸರು ಬೇಳೆಯನ್ನು ತೊಗೊಂಡಿರೋದು, ಅರ್ಧ ಲೋಟದಷ್ಟು ತೊಗರಿಬೇಳೆ, ಇವೆರಡೂ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀವಿ. ಇವಾಗ ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕಷ್ಟು, ಇವು ತುಂಬ ಖಾರ ಇಲ್ಲ, ಒಂದು ಅರ್ಧದಷ್ಟು ಮಾವಿನಕಾಯಿ ತುರಿದಿಟ್ಕೊಂಡಿರೋದು, ಇದು ಉದ್ದ ಇರುತ್ತಲ್ಲ ಆ ಮಾವಿನಕಾಯಿ, ಹುಳಿ ಮಾವಿನಕಾಯಿ ಅಲ್ಲ. ಇವಾಗ ಒಂದು 4 ಲವಂಗ ದಾಲ್ ಮಾಡಲಿಕ್ಕೆ, ಶುಂಠಿ ಒಂದು ಅರ್ಧ ಇಂಚಷ್ಟು ಶುಂಠಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು, ಮತ್ತು ಒಂದು ದೊಡ್ಡ ಮೀಡಿಯಮ್ ಸೈಜಿಂದು ನೀರುಳ್ಳಿ, ದೊಡ್ಡ ನೀರುಳ್ಳಿ ಒಂದು, ಇದು ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು, ಅದು ಬೇಳೆ ಬೇಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟೇ ಹಾಕಬೇಕು. ತುಂಬ ಹಾಕಿದರೆ ಮತ್ತು ಆಮೇಲೆ ಸ್ಮ್ಯಾಶ್ ಮಾಡೋಕ್ಕೆ ಸರಿಯಾಗಲ್ಲ. ಹಾಗಾಗಿ ಇದಕ್ಕೆ ಸ್ವಲ್ಪ ಅರಿಶಿಣದ ಹುಡಿ ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಒಂದು 4-5 ವಿಷಲನ್ನು ಕೂಗಿಸ್ಕೋಬೇಕು. ಇಲ್ಲಿ ಪಕ್ಕದ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ದಾವೆ, ಅವ್ರದ್ದೇ ತುಂಬ ಗಲಾಟೆ. ಇವಾಗ ಬೇಳೆ ಮಾವಿನಕಾಯಿ ಎಲ್ಲ ಏನು ಬೇಯಿಸ್ಲಿಕ್ಕೆ ಇಟ್ಟಿದ್ವಿ ಅದು ಬೆಂದಿದೆ ನೋಡಿ, ಎಷ್ಟು ಸ್ಮೂತಾಗಿದೆ ಅಂತ ಹೇಳಿ. ಇವಾಗ ಒಂದು ಸ್ಮ್ಯಾಶರ್ ತಗೊಂಡು ಚೆನ್ನಾಗಿ ಎಲ್ಲವನ್ನು ಸ್ಮ್ಯಾಶ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಊಟ ಮಾಡಲಿಕ್ಕೆ. ಮಾವಿನಕಾಯಿದು ಅಂತಲೇ ಗೊತ್ತಾಗಲ್ಲ, ಅಷ್ಟು ಟೇಸ್ಟಿ ಇರುತ್ತೆ. ಟ್ರೈ ಮಾಡಿ ಈ ಥರನೂ. ಮಾವಿನಕಾಯಿ ಸೀಸನಲ್ಲಿ ಏನೇನು ಸಿಗುತ್ತೋ ಎಲ್ಲ ತಿನ್ನಬೇಕು. ಹಣ್ಣಿನಲ್ಲೂ ಅಷ್ಟೇ ತುಂಬ ಇಷ್ಟ ಮಾವಿನ ಹಣ್ಣು, ಮಾವಿನಕಾಯಿ ಅಂದರೆ. ಹಲಸಿನ ಹಣ್ಣೇ ಸಿಗ್ತಾ ಇಲ್ಲ ಇಲ್ಲಿ, ಊರಲ್ಲಾದರೂ ಸಿಗುತ್ತೆ, ಇಲ್ಲಿ ಎಲ್ಲೂ ನೋಡಿಲ್ಲ ನಾನು. ಇವಾಗೆಲ್ಲ ಸ್ಮ್ಯಾಶ್ ಮಾಡ್ಕೊಂಡಾಗಿದೆ. ಒಂದು ಚಿಕ್ಕ ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಚೆನ್ನಾಗಿ ಸಿಡಿಬೇಕದು. ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಕರಿಬೇವಿನ ಎಲೆ ಮತ್ತು ಒಂದು ಸ್ವಲ್ಪ ಜಾಸ್ತಿನೇ ಬೆಳ್ಳುಳ್ಳಿ ಹಾಕ್ಕೋಬೇಕು, ಜಜ್ಜಿಟ್ಟಿದ್ದು ಬೆಳ್ಳುಳ್ಳಿ. ಹಿಂಗು ಬೇಕಾದರೂ ನೀವು ಹಾಕೋಬೋದು, ಇಲ್ಲಿ ನಾನು ಹಾಕ್ತಾಯಿಲ್ಲ. ಇವನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಸ್ಮ್ಯಾಶ್ ಮಾಡಿಟ್ಕೊಂಡಂತ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು, ಎಷ್ಟು ಬೇಕು ನಿಮಗೆ ಎಷ್ಟು ಬೇಕು ಸಾಂಬಾರು ಅಷ್ಟನ್ನು ನೋಡಿಕೊಂಡು ಮಾಡ್ಕೋಬೇಕು. ಇವಾಗ ಮಾಡಿಟ್ಕೊಂಡಂಥ ಒಗ್ಗರಣೆನ ದಾಲ್ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀವಿ. ನಮ್ಮದು ಟ್ರೈ ಪ್ಯಾಡು ಮುರಿದು ಹೋಗಿದೆ, ಅದಕ್ಕೆ ಆ ಸೈಡ್ ಒಂದು ಸ್ವಲ್ಪ ಬಾಗುತ್ತೆ, ಈ ಸೈಡ್ ಒಂದು ಸ್ವಲ್ಪ ಬಾಗುತ್ತೆ. ನೋಡಿ ಎಷ್ಟು ಬೇಕು, ಎಷ್ಟು ತೆಳು ಬೇಕು, ಎಷ್ಟು ದಪ್ಪ ಬೇಕು ಅಂತೇಳಿ. ನಾವಿಲ್ಲಿ ಇಡ್ಲಿ ಮಾಡಿದ್ವಿ, ಇಡ್ಲಿಗೆ ಮಾಡ್ತಾ ಇರೋದು. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಇನ್ನೊಂದು ಸ್ವಲ್ಪ ಒಗ್ಗರಣೆ ಹಾಕಿದ್ಮೇಲೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಂಥ ಕೊತ್ತಂಬರಿ ಸೊಪ್ಪು. ನೀವು ಸಾಂಬಾರು ಕುದ್ಮೇಲಾದರೂ ಹಾಕ್ಕೊಳ್ಳಿ, ಇವಾಗಾದರೂ ಹಾಕ್ಕೋಬೋದು. ಇವಾಗ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು. ಚೆನ್ನಾಗಿ ಕುದಿಬೇಕಿದು. ಇಡ್ಲಿಗೂ ಚೆನ್ನಾಗುತ್ತೆ, ಅನ್ನಕ್ಕೂ ಚೆನ್ನಾಗುತ್ತೆ. ಒಂದು ಸ್ವಲ್ಪ ಗಟ್ಟಿ ಮಾಡ್ಕೊಂಡ್ರೆ ರೊಟ್ಟಿ ಚಪಾತಿಗೆಲ್ಲ ತಿನ್ಬೋದು. ಇಲ್ಲಿ ಇಡ್ಲಿಗೆ ತಿನ್ನಲಿಕ್ಕೆ ಸ್ವಲ್ಪ ತೆಳುವು ಮಾಡ್ಕೊಂಡಿರೋದು ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಒಂದು ಸಲ. ಚೆನ್ನಾಗಿ ಕುದಿಬೇಕು. ನೋಡಿ ಕುದೀತಾ ಉಂಟು. ಇವಾಗ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಯಾಕೋ ತುಂಬ ವ್ಯೂಸ್ ಕಮ್ಮಿ ಆಗ್ತಾ ಇದ್ದಾವೆ. ನೋಡಿ ಇಡ್ಲಿ ಮಾಡಿದ್ವಿ, ಇಡ್ಲಿಗೆ ಚಟ್ನಿ ಮತ್ತು ದಾಲ್, ಮಾವಿನಕಾಯಿ ದಾಲ್ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.